ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಯುವರ್ ಮೈ ಚಾನಲ್. ಬನ್ನಿ ವೀಕ್ಷಕರೇ, ನಾನು ಇವತ್ತು ನ್ಯಾಚುರಲ್ ಆಗಿ ಬಿಳಿ ಕೂದಲಿಗೆ ಯಾವ ರೀತಿ ಕಲರ್ ಮಾಡ್ಕೋಬೋದಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಹಚ್ತಾ ಇರೋದು ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದಲ್ವಾ. ಹಾಗಾದರೆ ನ್ಯಾಚುರಲ್ ಆಗಿ ಮನೆಯಲ್ಲಿರುವಂಥ ಏನೆಲ್ಲ ಬಳಸಿ ನಾವು ಎಷ್ಟು ಚೆನ್ನಾಗಿ ಹೇರ್ ಕಲರ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಎಲ್ರಿಗಾಗಿ ಕೂಡ ನಡೆಯುತ್ತೆ, ಸಣ್ಣವರಿಗಾಗಲಿ ದೊಡ್ಡವರಿಗಾಗಲಿ ಯಾರಿಗಾದರೂ ಕೂಡ ಬಳಸ್ಕೋಬೋದು. ಹಾಗಿದ್ರೆ ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಡ್ತಾ ಇದ್ದರೆ ಈ ರೀತಿ ನ್ಯಾಚುರಲ್ ಆಗಿ ನೀವು ಕೂಡ ಕಲರ್ ಮಾಡಿಕೊಂಡು ನೋಡಿ, ಮತ್ತೆ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಮತ್ತೊಂದು ಸರ್ತಿ ಕೂಡ ಕಾಣಿಸೋದಿಲ್ಲ ವೀಕ್ಷಕರೇ. ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಈ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ಕೊಂಡು ಹೋಗಿ, ನಿಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ ತಪ್ಪು ಹೋಗುತ್ತೆ ವೀಕ್ಷಕರೇ. ಬನ್ನಿ ಮತ್ತೆ ಮಾಡುವಂಥ ಪ್ರೊಸೆಸಿಂಗ್ ನೋಡಿ. ಇಲ್ಲಿ ನಾನು ಹೇರ್ ಕಲರ್ ಮಾಡೋದಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ಕರಿಬೇವು ನೋಡಿ. ಕರಿಬೇವು ತುಂಬಾ ಒಳ್ಳೆಯದು, ದೇಹಕ್ಕೂ ಕೂಡ ಒಳ್ಳೆಯದು, ಕೂದಲಿಗೂ ಕೂಡ ಒಳ್ಳೆಯದು. ನಾವು ಎಷ್ಟು ಕರಿಬೇವು ತಿಂತೀವಿ ಅಷ್ಟು ಚೆನ್ನಾಗಿ ನಮ್ಮ ಕೂದಲು ಕೂಡ ಕಪ್ಪಾಗಿರುತ್ತೆ, ಮತ್ತು ನಮ್ಮ ಕೂದಲು ಕೂಡ ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹಾಗಿದ್ರೆ ಕರಿಬೇವು ತುಂಬಾ ಒಳ್ಳೆಯದಲ್ವ, ಹಾಗಾಗಿ ನಾನು ಕರಿಬೇವು ತೊಗೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿ ಫ್ರೆಶ್ ಇರುವಂಥ ಕರಿಬೇವು ತೊಗೋಬೇಕು. ಇವಾಗ ನಾನು ಫ್ರೆಶ್ ಇರುವಂಥ ಕರಿಬೇವು ಎಲ್ಲ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಈ ಥರ ನೀವು ಕೂಡ ಬಿಡಿಸಿಟ್ಕೊಂಡ್ಬಿಡಿ. ಇವಾಗ ಫಸ್ಟಿಗೆ ನಾವು ಕರಿಬೇವು ತೊಗೊಂಡಿರ್ತೀವಲ್ಲ, ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ದಪ್ಪ ಇರುವಂಥ ಬಾಣಲಿ ತೊಗೋಬೋದು. ಕಡಾಯಿ ತೊಗೊಂಡಿದ್ದೀನಿ ನಾನು. ಇವಾಗ ನಿಮ್ಮ ಹತ್ರ ಇದ್ದರೆ ಕಬ್ಬಿಣದ ತೊಗೋಬೋದು, ತುಂಬಾ ಒಳ್ಳೆಯದು ಕಬ್ಬಿಣದ ಕಡಾಯಿ. ಇವಾಗ ಅದರಲ್ಲಿ ನಾನು ಒಂದೇ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿದ್ದೀನಿ, ಅದ್ರ ಜೊತೆಗೆ ಕರಿಬೇವು ಹಾಕ್ತಾಯಿದ್ದೀನಿ. ಇವೆರಡೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಅಂದರೆ ವೀಕ್ಷಕರೇ, ಪೂರ್ತಿ ಕಲರ್ ಚೇಂಜ್ ಆಗಿ ಕಪ್ಪಾಗಬೇಕು. ನಾನು ಅಲ್ಲಿವರೆಗೂ ಹುರಿತಾನೇ ಇರ್ತೀನಿ ನೋಡಿ. ಈ ಥರ ಹುರ್ಕೊಂಡು ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ನಾವು ಅದರಲ್ಲಿ ಮೆಂತ್ಯ ಕಾಳು ಕೂಡ ಹಾಕಿದ್ದೀವಲ್ವ, ಅದು ಕೂಡ ತುಂಬಾ ವರ್ಕ್ ಆಗುತ್ತೆ. ಯಾಕಂದರೆ ನಮ್ಮ ತಲೆಯಲ್ಲಿ ಏನಾದರೂ ಹೊಟ್ಟಿದ್ರೆ ಅದು ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಈ ಥರ ನೀವು ಕೂಡ ಮಾಡ್ಕೊಂಡಿದ್ರೆ ನನ್ನ ವಿಡಿಯೋದಲ್ಲಿ ಕಮೆಂಟ್ಸ್ ಮೂಲಕ ಹೇಳ್ಬೋದು, ಇಲ್ಲಾಂದರೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ನಾನು ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ನನ್ನ ವಿಡಿಯೋದಲ್ಲಿ ತೋರಿಸಿರೋ ಪ್ರಕಾರನೇ ಮತ್ತೆ ನಾವು ತಲೆಗೂ ಕೂಡ ಚೆನ್ನಾಗಿ ಹಚ್ಕೊಳ್ತಾ ಇರ್ತೀವಿ. ಯಾಕಂದರೆ ವಾರದಲ್ಲಿ 2-3 ಸತಿ ಕೂಡ ಹಚ್ಕೊಂಡ್ರು ಏನು ಪರವಾಗಿಲ್ಲ. ಯಾಕಂದರೆ ನಾವು ಹೊರಗಡೆ ತಂದು ಕೆಮಿಕಲ್ ಬಳಸೋ ಬದಲಾಗಿ ಮನೇಲಿರುವಂಥದ್ದು ಬಳಸ್ಕೊಂಡು ಹಚ್ಕೊಳ್ಳೋದ್ರಿಂದ ಏನು ಕೂಡ ಎಫೆಕ್ಟ್ ಆಗೋದಿಲ್ಲ ವೀಕ್ಷಕರೇ. ಇವಾಗ ನೋಡಿ, ನಾನು ಹುರಿತಾ ಈ ರೀತಿ ಕಲರ್ ಚೇಂಜ್ ಆಗ್ತಾ ಬಂತು. ಇನ್ನೂ ಕೂಡ ಸ್ವಲ್ಪ ಕಪ್ಪಗಾಗಬೇಕು, ಅಲ್ಲಿವರೆಗೂ ಹುರಿತೀನಿ ನೋಡಿ. ಇದನ್ನು ಹುರಿಯೋದಕ್ಕೆ ಆಲ್ಮೋಸ್ಟ್ ನೋಡಿ ಒಂದು 5-6 ನಿಮಿಷ ಟೈಮ್ ತೊಗೊಳುತ್ತೆ. ಏನು ಪರವಾಗಿಲ್ಲ, ಟೈಮ್ ತೊಗೊಂಡು ಚೆನ್ನಾಗಿ ಹುರಿಬೇಕು. ಇದರಲ್ಲಿ ನಾವು ಮೆಂತ್ಯ ಕಾಳು ಹಾಕಿದ್ದೀವಿ, ಎಷ್ಟು ಕಪ್ಪಗಾಗಿರೋಂಥ ಕಾಣಿಸ್ತಾ ಇರ್ಬೋದು. ಇದು ಕೂಡ ತುಂಬಾ ಒಳ್ಳೆಯದು. ಇವಾಗ ಇಷ್ಟು ಕಪ್ಪಗಾಗೋವರೆಗೂ ನಾನು ಹುರ್ತಾ ಇದ್ದೀನಲ್ವ, ಇದು ನೋಡಿ ಇಷ್ಟು ಕಪ್ಪಗಾದ್ಮೇಲೆ ತೆಗಿಬೋದು. ಇದರಲ್ಲಿ ಮೆಂತ್ಯ ಕಾಳು ಕೂಡ ಪೂರ್ತಿ ಕಪ್ಪಗಾಗಿರುತ್ತೆ, ಇದರಿಂದ ಕೂಡ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ಇದೆಲ್ಲ ಕೂಡ ಒಂದು ಪ್ಲೇಟ್ನಲ್ಲಿ ತೆಗಿತಾ ಇದ್ದೀನಿ. ತೊಗೊಂಡು ಒಂದು 15 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. ಆಮೇಲೆ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇವಾಗ ಇದು ಪುಡಿ ಮಾಡ್ಕೊಂಬರ್ತೀನಿ. ಇವಾಗ ನೋಡಿ, ಇದರಲ್ಲಿ ಪುಡಿ ಮಾಡ್ಕೊಂಡು ಬಂದೆ. ನಾನು ಇದಕ್ಕೆ ಮೆಂತ್ಯ ಕಾಳು ಹಾಕಿರ್ತೀವಲ್ಲ, ಅದು ಕಪ್ಪಗಾಗಿರುತ್ತಲ್ಲ, ಅದಕ್ಕೋಸ್ಕರ ನೋಡಿ ಎಷ್ಟು ಕಪ್ಪಗಾಗಿರೋದು. ಹಾಗೆ ಕರಿಬೇವು ಕೂಡ ತುಂಬಾ ಕಪ್ಪಗಾದರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ಇದೆಲ್ಲ ಕೂಡ ಮಿಕ್ಸಿ ಮಾಡ್ಕೊಂಡಿರೋದು ಒಂದು ಬೌಲಲ್ಲಿ ತೆಗಿತಾ ಇದ್ದೀನಿ ನೋಡಿ. ಇದು ಎಲ್ಲ ಕೂಡ ಒಂದು ಸಣ್ಣ ಬೌಲಲ್ಲಿ ತೆಗಿತಾ ಇದ್ದೀನಿ. ಈ ರೀತಿ ನೀವು ಮಾಡಿ ಇಟ್ಕೊಂಡು ಯಾವಾಗ ಬೇಕು ಆವಾಗ ನೀವು ಮಿಶ್ರಣ ಮಿಕ್ಸ್ ಮಾಡಿಕೊಂಡು ತಲೆಗೆ ಕೂಡ ಹಚ್ಕೋಬೋದು. ನಾನು ನೋಡಿ ಎಷ್ಟು ಚೆನ್ನಾಗಿ ಇದೆಲ್ಲ ಮಿಕ್ಸಿಗೆ ಅಂಟ್ಕೊಂಡಿರೋದೆಲ್ಲ ಪೂರ್ತಿ ಚೆನ್ನಾಗಿ ಸ್ವಲ್ಪ ಕೂಡ ಬಿಡದೆ ಪೂರ್ತಿ ಕ್ಲೀನಾಗಿ ತೆಕ್ಕೊಂಡು ಇಟ್ಕೊಳ್ಳಿ. ಇವಾಗ ಇದೆಲ್ಲ ಕೂಡ ಒಂದು ಬೌಲಲ್ಲಿ ತೆಗಿತಾ ಇರೋದು. ಇದಕ್ಕೆ ಏನೆಲ್ಲ ಮಿಶ್ರಣ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಚ್ಕೊಳ್ಳೋ ಮುಂಚೆ ಏನೆಲ್ಲ ಹಾಕೋಬೇಕಂತ ತೋರಿಸ್ಕೊಡ್ತೀನಿ. ಅದು ಕೂಡ ಬಿಡದೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಬೋದು. ನೋಡ್ಕೊಂಡು ಹೋದವರು ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಇದೆಲ್ಲ ಕೂಡ ತೊಗೊಂಡಿದ್ದೀನಿ. ಇವಾಗ ಎಷ್ಟು ಮಿಶ್ರಣ ರೆಡಿ ಆಯಿತು. ನಿಮಗೆ ಬೇಕಾದರೆ ಕಡಿಮೆ ಜಾಸ್ತಿ ಬೇಕಾದರೆ ನೀವು ಇನ್ನೂ ಕೂಡ ಜಾಸ್ತಿ ಮಾಡ್ಕೋಬೋದು. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಚ್ಕೊಳ್ಳೋದಕ್ಕೆ ಕಲಿಸ್ಕೋಬೇಕಾಗತ್ತೆ. ಇದು ಇಬ್ಬರಿಗ ಅಂತ ನೋಡಿಕೊಂಡು ಕಲಿಸ್ಕೋಬೋದು. ತುಂಬಾ ಕಪ್ಪಗಾಗುತ್ತೆ ವೀಕ್ಷಕರೇ. ಒಂದೇ ಸರ್ತಿ ಹಚ್ಕೊಂಡು ನೋಡಿ ಗೊತ್ತಾಗುತ್ತೆ. ಏನಾಗುತ್ತೆ ಅಂದರೆ, ನಾವು ಜಾಸ್ತಿ ಒಂದೇ ಸರ್ತಿ ಹಚ್ಕೊಂಡ ತಕ್ಷಣ ನಮ್ಮ ತಲೆ ಕೂದಲು ಕಪ್ಪಾಗ್ತಾವ ಇಲ್ವಾ ಅಂತ ನೀವು ಯೋಚನೆ ಮಾಡ್ತಿರ್ತೀರ. ಹಾಗೇನಿಲ್ಲ, 1-2-3 ಸತಿ ಚೆನ್ನಾಗಿ ಹಚ್ಕೊಳ್ತಾ ಹೋದರೆ ನಮ್ಮ ತಲೆ ಕೂದಲು ಕಪ್ಪಾಗ್ತಾ ಬರುತ್ತೆ. ಆವಾಗ ನ್ಯಾಚುರಲ್ ಆಗಿ ನಮ್ಮ ತಲೆ ಕೂದಲು ಹಾಗೆ ಕಪ್ಪಾಗಿ ಇರುತ್ತೆ ನೋಡಿ. ಇವಾಗ ಇದು ಮಿಶ್ರಣಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರಲ್ಲಿ ಕಲಿಸ್ಕೋಬೇಕಾಗತ್ತೆ. ಇದು ಮೊಸರಲ್ಲಿ ಕಲಿಸ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಪೂರ್ತಿ ನಿವಾರಣೆ ಆಗುತ್ತೆ. ಹೊಟ್ಟಿನ ಸಮಸ್ಯೆ ಮತ್ತೊಂದು ಸರ್ತಿ ನಮ್ಮ ತಲೆಯಲ್ಲಿ ಆಗೋದು ಕೂಡ ಇಲ್ಲ. ಇವಾಗ ನೋಡಿ, ನಮ್ಮ ಹೇರ್ ಕಲರ್ ರೆಡಿ ಆಯಿತು. ಈ ರೀತಿ ನ್ಯಾಚುರಲ್ ಆಗಿ ಮಾಡಿರೋಂಥ ಹೇರ್ ಕಲರ್ ನೋಡಿ. ಈ ರೀತಿ ನೀವು ಕೂಡ ಬಳಸ್ಕೋಬೋದಾದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಈ ರೀತಿ ಹೇರ್ ಕಲರ್ ಮಾಡಿಕೊಂಡು ನೋಡಿ. ನಿಮಗೂ ಕೂಡ ವರ್ಕ್ ಆಗೇ ಆಗುತ್ತೆ. 1 ಸರ್ತಿ 2 ಸರ್ತಿ ನೋಡಿಕೊಂಡು ಇದೇ ಥರ ಮಾಡ್ಕೊಳ್ತಾ ಹೋಗಿ. ನಿಮ್ಮ ತಲೆಯಲ್ಲಿ ಕೂಡ ಹೊಟ್ಟಿನ ಸಮಸ್ಯೆ ಕಡಿಮೆ ಆಗುತ್ತೆ, ನಿಮ್ಮ ಕೂದಲು ಕೂಡ ತುಂಬಾ ಉದ್ದ ಆಗುತ್ತೆ ವೀಕ್ಷಕರೇ.
ಖಂಡಿತವಾಗಿ ಮಾಡಿ ನೋಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ನಾನೀಗ ಹೇರ್ ಕಲರ್ ಮಾಡ್ಕೊಂಡಾಯಿತು, ಮತ್ತು ತಲೆಗೂ ಕೂಡ ಹಚ್ಚಬೇಕಲ್ಲ, ನಾನು ಹಾಗಾಗಿ ತಲೆಗೂ ಕೂಡ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಅಮ್ಮಗೆ ತಲೆಗೆ ಹಚ್ತಾ ಇದ್ದೀನಿ. ಇದನ್ನು ತಲೆಗೆ ಹೇರ್ ಕಲರ್ ಹಚ್ಕೊಂಡು 1 ಅವರ್ 2 ಅವರ್ ಅಷ್ಟು ಬಿಡಬೇಕಾಗುತ್ತೆ. ಆವಾಗಲೇ ತಲೆ ಸ್ನಾನ ಮಾಡ್ಕೋಬೇಕು. ತಲೆ ಸ್ನಾನಕ್ಕೆ ಶಾಂಪು ಯೂಸ್ ಮಾಡಬಾರ್ದು, ಹಾಗೆ ಹೇರ್ ವಾಶ್ ಮಾಡ್ಕೊಂಡು ಬಿಡಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲೆಲ್ಲಿ ಎಲ್ಲ ಬಿಳಿ ಕೂದಲಿರುತ್ತೆ ಅಲ್ಲೆಲ್ಲ ಹಚ್ಕೋಬೋದು. ಸಣ್ಣವರಿಗೂ ಕೂಡ ತುಂಬಾ ಒಳ್ಳೆಯದು, ಅವರಿಗೂ ಕೂಡ ನಡೆಯುತ್ತೆ ವೀಕ್ಷಕರೇ. ಸಣ್ಣವ್ರ ಮಕ್ಕಳ ತಲೆಯಲ್ಲೂ ಕೂಡ ಬಿಳಿ ಕೂದಲು ಸಮಸ್ಯೆ ಕಾಡ್ತಾನೆ ಇರುತ್ತೆ. ನಾವು ತಿನ್ನೋದ್ರಲ್ಲಿ ಎದರಲ್ಲಿ ಆದರೂ ಸ್ವಲ್ಪ ವ್ಯತ್ಯಾಸ ಆದರೆ ಈ ರೀತಿ ಬಿಳಿ ಕೂದಲು ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ನೀವು ಕೂಡ ಈ ರೀತಿ ಬಳಸ್ಕೊಂಡು ನೋಡಿ. ನಿಮಗೂ ಕೂಡ ಇಷ್ಟ ಆಗಿರೋದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದ.